ಫುಟ್ಪಾತ್ ಮೇಲೆ ಗಾಳಿ ಗೋಪುರ ನಿರ್ಮಿಸಲಾಗಿದೆ ಎಂದು ತೆರವು ಜಿಬಿಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಮಾರತಹಳ್ಳಿ ಎಇಸಿಎಸ್ ಲೇಔಟ್ನಲ್ಲಿರುವಂತಹ ವರಸಿದ್ಧಿವಿನಾಯಕ ದೇವಸ್ಥಾನದ ಮುಂದೆ ಇದ್ದ ಬೃಹತ್ ಗಾಳಿ ಗೋಪುರ ಡೆಮಾಲಿಷನ್. 40 ವರ್ಷಗಳ ಹಳೆಯ ಗಾಳಿ ಗೋಪುರ ತೆರವು. ಪ್ರತಿಭಟನೆ ಮುಂದುವರಿಸುವುದಕ್ಕೆ ಸಜ್ಜಾಗಿರೋದು ಸ್ಥಳೀಯರು. ನಿನ್ನೆ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು ಸ್ಥಳೀಯರು. ನೋಡಿ, ಮಾರತಹಳ್ಳಿ ಎಇಸಿಎಸ್ ಲೇಔಟ್ ದೇವಸ್ಥಾನದ ಮುಂದೆ ಇದ್ದಂಥ ಬೃಹತ್ ಗಾಳಿಗೋಪುರ ಡೆಮಾಲಿಷನ್. ಇದೀಗ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. 40 ವರ್ಷಗಳ ಹಳೆಯ ಗಾಳಿಗೋಪುರವನ್ನು ತೆರವು ಮಾಡಿರುವಂಥದ್ದು. ಪ್ರತಿಭಟನೆ ಮುಂದುವರಿಸೋದಕ್ಕೆ ಸ್ಥಳೀಯರು ಸಜ್ಜಾಗಿದ್ದಾರೆ. ನಿನ್ನೆ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ರು. ಈಗ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಫುಟ್ಪಾತ್ ಮೇಲೆ ಗಾಳಿ ಗೋಪುರ ನಿರ್ಮಿಸಲಾಗಿದೆ ಅಂತ ಅದನ್ನು ತೆರವು ಮಾಡಿರೋದು ಗಮನಿಸ್ತಾ ಇದ್ದೀರಾ. ನೋಡಿ, ನಿನ್ನೆನೆ ಅಸಮಾಧಾನ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳೀಯರು. ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂತ ನೋಡಿ ಯಾವ ರೀತಿಯಾಗಿ ತೆರವು ಮಾಡಿದ್ದಾರೆ ಅಂತ. ಇದೀಗ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇರೋದು ಸ್ಥಳೀಯರು. ಜಿಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರತಹಳ್ಳಿ ಎಇಸಿಎಸ್ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು ತುಂಬ ಹಳೆಯ ದೇವಸ್ಥಾನ. ಈಗ ಈ ಥರದೊಂದು ನಿರ್ಧಾರ ಕೈಗೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಸರ್, ಇವರು ಹಿಂದೆ ಶಿಫ್ಟ್ ಮಾಡ್ತೀನಿ ಅಂತಲ್ವಾ ಹೇಳಿದ್ದಿದ್ದು ಇದನ್ನ ಗೋಪುರನ? ಅದನ್ನೇ ಇದು ನಾವು ತೆಕ್ಕೊಡ್ಬೇಕು ಅವ್ರಿಗೆ, ಅವರು ಅಲ್ಲಿ ಹಿಂದೆ ಶಿಫ್ಟ್ ಮಾಡ್ಕೋತಾರೆ. ಓಕೆ. ಈಗ ಹೊರಗಡೆ 15 ಅಡಿ ಇದೆನಾ? ಹಾಂ, ಅದನ್ನ 1 ಅಡಿ 2 ಅಡಿ ಮುಂದೆ ತಗೊಂಡು ಆ ಕಡೆ ಮಾಡ್ತಾರೆ. ಒಳಗಡೆಗೆ ಹೋಗುತ್ತಾ ಇದು? ಮತ್ತೆ ಬರ್ತಾ ಇದ್ರು ಎಂಕ್ರೋಚ್ಮೆಂಟ್. ನಮ್ಮ ಬಫರ್ ಝೋನ್ ಎಲ್ಲ ಯಾಕೆ BDA ಅವ್ರು GBA ಕಮಿಷನ್ ಯಾಕೆ ತಗೊಂಡು ಇಷ್ಟು ಬಫರ್ ಝೋನ್ ಇದೆ, ಪ್ಲಾನ್ ಇಟ್ಬಿಟ್ಟು ಸರ್ವೆ ಮಾಡಿಸಿ ಫುಲ್ಲು ನಮ್ಮ ಲೇಔಟ್ಲಿ. ಹಲೋ, ಹಾಂ ಬರತ್ತೆ. ಯಾಕೆ ಹೌದಾ? ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದು ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಇದೀಗ ತೆರವು ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಿಬಿ ಅಧಿಕಾರಿಗಳಿಗೆ ಏನು ಹೇಳ್ತಾರೆ, ಸ್ಥಳೀಯರು ಏನು ಹೇಳ್ತಾರೆ? ನೀತಿ ಮುಖ್ಯವಾಗಿ ಇದು ನಿನ್ನೆ ನಡೆದಂತಹ ಘಟನೆ ಎಸ್ ಲೇಔಟ್ ನಲ್ಲಿ, ಮಾದೇವಪುರದ ಎಸ್ ಲೇಔಟ್ ನಲ್ಲಿ ಇದ್ದಂತಹ ಗಾಳಿ ಆಂಜನೇಯ ಅಥವಾ ಆಂಜನೇಯ ದೇವಸ್ಥಾನ ಸಂಬಂಧಪಟ್ಟಂತಹ ಗೋಪುರಗಳ ತೆರವು ಕಾರ್ಯಾಚರಣೆ ವಿಚಾರ. ಇದು ಫುಟ್ಪಾತ್ ಒತ್ತುವರಿ ಆಗಿದೆ ಅನ್ನೋ ಆರೋಪ ಹಿನ್ನೆಲೆಯಲ್ಲಿ GBA ವಲಯ ಅಧಿಕಾರಿಗಳಿಗೆ ಒಂದು ಕಾರ್ಯಾಚರಣೆಯನ್ನು ನಡೆಸಿರುವಂತದ್ದು. ಮುಖ್ಯವಾಗಿ ಅದರಿಂದ ಎಲ್ಲೋ ಒಂದು ರೀತಿಯಲ್ಲಿ ಭಕ್ತರಿಗೆ ಅಥವಾ ಭಕ್ತರ ನೋವುಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅನ್ನೋಂತಹ ಆರೋಪಗಳು ಕೂಡ ಇದೆ. ಯಾಕೆಂದ್ರೆ ಇದು ಧಾರ್ಮಿಕ ವಿಚಾರ ಆದಂತಹ ಹಿನ್ನೆಲೆಯಲ್ಲಿ ಧಾರ್ಮಿಕ ವಿಚಾರ ಸಂಬಂಧಪಟ್ಟಾಗೆ ಸ್ಥಳೀಯರನ್ನ ವಿಶ್ವಾಸ ತೆಗೆದುಕೊಳ್ಬೇಕಿತ್ತು, ಭಕ್ತರನ್ನ ವಿಶ್ವಾಸ ತೆಗೆದುಕೊಳ್ಬೇಕಿತ್ತು. ಏಕಾಏಕಿ ಫುಟ್ಪಾತ್ ಒತ್ತುವರಿ ಆಗಿದೆ ಅನ್ನೋಂಥ ದೃಷ್ಟಿಯಲ್ಲಿ ತೆರವುಗಳು ಮಾಡಿದ್ದು ಸರಿಯಲ್ಲ ಅನ್ನುವಂಥದ್ದು. ಇದೇ ನೀತಿಯನ್ನ, ಇದೇ ಹೆಜ್ಜೆಯನ್ನ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳೇನಿರ್ತವೆ ಅವರೇನು ಒತ್ತುವರಿ ಮಾಡ್ಕೊಂಡಿದ್ರು ಅಲ್ಲೂ ಕೂಡ ಆಗ್ಬೇಕು ಅನ್ನುವಂತಹ ಪಟ್ಟ ನೀಡ್ತಾರೆ. ಸಂಬಂಧಪಟ್ಟಾಗಿ ನಿನ್ನೆ ಕೂಡ ಸಾಕಷ್ಟು ಪ್ರತಿಭಟನೆ ಆಗಿರುವಂತದ್ದು. ಇವತ್ತು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೇನೆ ಭಕ್ತಗಳ ವರ್ಗ ಏನಿದೆ ಅವರು ಒಂದು ಧರಣಿಯನ್ನ ಮಾಡ್ತಿದ್ದಾರೆ. ಇತ್ತ GBA ಅಧಿಕಾರಿಗಳು ಏನಿದ್ದಾರೆ ತೆರವನ್ನ ಮಾಡ್ಬಿಟ್ಟು ಈಗ ಹೋಗಿರುವಂತದ್ದು. ಯಾವುದೇ ರೀತಿಯ ಸ್ಪಂದನೆ ವ್ಯಕ್ತವಾಗ್ತಲ್ಲ. ಇನ್ನು ಆಯುಕ್ತ ರಮೇಶ್ ಅವರ ನೇತೃತ್ವದಲ್ಲಿ ಈಗ ಮನವಿ ಕೂಡ ಕೊಡಲಾಗ್ತಾ ಇದೆ, ದೂರನ್ನು ಕೂಡ ಕೊಡಲಾಗ್ತಾ ಇದೆ. ನಮಗೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಈಗ GBA ಅಧಿಕಾರಿಗಳಿಂದ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಪರ್ಯಾಯ ವ್ಯವಸ್ಥೆಗಳಾಗಬೇಕು. ಇಲ್ಲ ಗೋಪುರ ಏನ್ ತೆರವಾಗಿದೆ ಅದೇ ರೀತಿಯಲ್ಲಿ ಮುಂದುವರಿಕೆ ಅವಕಾಶ ಕೊಡ್ಬೇಕನ್ನುವಂತ ಪಟ್ಟ ನೀಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಪೊಲೀಸರು ಭಕ್ತರನ್ನ ಕಳಿಸುವಂತದ್ದು, ಅಲ್ಲಿ ಯಾವುದೇ ರೀತಿ ಪ್ರತಿಭಟನೆಗೆ ಅವಕಾಶ ಕೊಡದ ರೀತಿಯಲ್ಲಿ ಈಗ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಲೋ, ಹಾಂ ಬರತ್ತೆ. ಯಾಕೆ ಹೌದಾ? ಓಕೆ 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 ಓಕೆ